ನಮಸ್ಕಾರ ಸ್ನೇಹಿತರೆ, ಇವತ್ತು ನಿಮ್ಮ ಜೀವನವನ್ನು ಬದಲಿಸುವಷ್ಟು ಶಕ್ತಿ ಇರುವ ಒಂದೇ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ಸಾಧಕರ ಯಶಸ್ಸಿನ ಮಂತ್ರ ಎಂದರೆ ಏನೋ ಒಂದು ಗುಪ್ತ ರಹಸ್ಯ ಅಂತ ಯೋಚಿಸುವವರು ಹಲವರಿದ್ದಾರೆ. ಆದರೆ ನಿಜವಾಗಿ ನೋಡಿದರೆ ಯಶಸ್ಸಿನಲ್ಲಿ ಯಾವುದಕ್ಕೂ ಜಾದೂ ಇಲ್ಲ, ಯಾವುದಕ್ಕೂ ಶಾರ್ಟ್ಕಟ್ ಇಲ್ಲ. ಯಶಸ್ಸನ್ನು ಸಾಧಿಸುವವರು ಏನು ಮಾಡುತ್ತಾರೆ ಗೊತ್ತಾ? ಅವರು ಮೊದಲಿಗೆ ತಮ್ಮ ಗುರಿಯನ್ನು ಮನಸ್ಸಿನಲ್ಲಿ ಸ್ಪಷ್ಟವಾಗಿಸಿಕೊಳ್ಳುತ್ತಾರೆ. ಇದು ಗುರಿ ಇರಬೇಕು ಅನ್ನೋ ಮಾತಲ್ಲ, ಗುರಿಯಲ್ಲೇ ಬದುಕಬೇಕೆಂಬ ದೃಷ್ಟಿ. ಒಮ್ಮೆ ಗುರಿ ಸ್ಪಷ್ಟವಾಗಿದ್ರೆ ಬದುಕಿನ ದಾರಿ ತಮ್ಮಂತೆಯೇ ಬೆಳವಣಿಗೆಯ ಕಡೆ ತಿರುಗುತ್ತದೆ. ಗಾಳಿ ಬಂತು, ಸಮಸ್ಯೆ ಬಂತು, ಅಡೆತಡೆ ಬಂತು, ಏನಾದರೂ ಬಂದರೂ ಗುರಿಯ ಬೆಳಕು ಕತ್ತಲಲ್ಲಿ ಅವರನ್ನು ದಾರಿ ತಪ್ಪಲು ಬಿಡುವುದಿಲ್ಲ. ಹಾಗೆ ನೋಡಿದರೆ ಸಾಧಕರನ್ನು ಸಾಧಕರನ್ನಾಗಿಸುವುದು ಅವರ ದೊಡ್ಡ ದೊಡ್ಡ ಹೆಜ್ಜೆಗಳು ಅಲ್ಲ, ಪ್ರತಿದಿನ ಮಾಡೋ ಚಿಕ್ಕ ಪ್ರಯತ್ನಗಳು. ನಾವು ದೊಡ್ಡ ಕನಸು ಕಾಣುವುದು ಸುಲಭ, ಆದರೆ ಆ ದೊಡ್ಡ ಕನಸಿನತ್ತ ಹೋಗೋ ಚಿಕ್ಕ ಚಿಕ್ಕ ಹೆಜ್ಜೆಗಳಲ್ಲಿ ಮಂತ್ರವಿದೆ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಹೋಗೋದು. ನಾಳೆ ಮಾಡ್ತೀನಿ ಅನ್ನೋ ಆಲೋಚನೆಗೆ ಅವಕಾಶ ಕೊಟ್ಟರೆ ಗುರಿಯು ದೂರವಾಗುತ್ತದೆ, ಕನಸು ಆಗದ ಕನಸಾಗುತ್ತದೆ. ಆದರೆ ದಿನಕ್ಕೆ ಒಂದು ಹೆಜ್ಜೆ ಹಾಕಿದ್ರೆ ಅದೇ ಚಿಕ್ಕ ಚಿಕ್ಕ ಹೆಜ್ಜೆಗಳು ಒಂದೇ ದಿನ ದೊಡ್ಡ ಗೆಲುವಿನ ರೂಪ ತಾಳುತ್ತವೆ. ಕಾಲದ ಬಗ್ಗೆ ಹೇಳಲೇಬೇಕು. ಸಮಯ ಯಾರನ್ನೂ ಕಾಯುವುದಿಲ್ಲ, ಆದರೆ ಸಾಧಕರು ಸಮಯವನ್ನು ತಮ್ಮ ಮಿತ್ರನನ್ನಾಗಿ ಮಾಡಿಕೊಂಡಿರುತ್ತಾರೆ. ಯಾವ ಕೆಲಸವನ್ನು ಸಮಯಕ್ಕೆ ಮಾಡಬೇಕು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತು. ಸಮಯವನ್ನು ಹಿಡಿದ್ರೆ ಕನಸನ್ನು ಹಿಡಿದಂತೆ, ವಿಳಂಬ ಮಾಡಿದ್ರೆ ಗೆಲುವನ್ನು ಮಿಸ್ ಮಾಡ್ತೀವಿ. ಆದ್ದರಿಂದ ಸಾಧಕರು ಕಾಲಕ್ಕೆ ಕೆಲಸ ಮಾಡಿ ಸಮಯವನ್ನು ತನ್ನದಾಗಿಸಿಕೊಳ್ಳುತ್ತಾರೆ. ಸೋಲು ಬಂದರೆ ಭಯ ಬೇಡ, ಅದೇ ಸಾಧಕರ ಮತ್ತೊಂದು ಮಂತ್ರ. ಯಾಕಂದ್ರೆ ಸೋಲು ಬಂದರೆ ಸಾಮಾನ್ಯರು ಕುಗ್ಗುತ್ತಾರೆ, ಆದರೆ ಸಾಧಕರು ಕಲಿಯುತ್ತಾರೆ. ಸೋಲು ಬಂದರೆ ನಾನೇನು ತಪ್ಪು ಮಾಡಿದೆ ಅನ್ನೋದನ್ನ ನೋಡುತ್ತಾರೆ, ಇದನ್ನು ಸರಿಮಾಡೋದು ಹೇಗೆ ಅನ್ನೋದನ್ನ ಯೋಚಿಸುತ್ತಾರೆ. ಸೋಲು ಅಂತ್ಯವಲ್ಲ, ಅದು ಸಿಗಬೇಕಿರುವ ಯಶಸ್ಸಿನ ಮೊದಲ ಗಂಟೆ. ಸೋಲು ಬಂದರೆ ನಿಂತ ಬಿಡಬೇಡಿ, ಅದು ನಿನ್ನನ್ನು ಗಟ್ಟಿಗೊಳಿಸಲು ಬಂದ ಅವಕಾಶ. ಸೋಲು ಒಂದು ಪಾಠ, ಗೆಲುವು ಒಂದು ಫಲ, ಎರಡೂ ಬೇಕು. ಸಾಧಕರ ಮತ್ತೊಂದು ಗುಣ ಎಂದರೆ ಅವರು ಯಾರ ಜೊತೆ ಹೋಲಿಕೆ ಮಾಡೋದಿಲ್ಲ. ಇಂದಿನ ಜಗತ್ತಿನಲ್ಲಿ ಎಲ್ಲರೂ ಎಲ್ಲರ ಜೊತೆ ಹೋಲಿಸಿಕೊಳ್ಳುತ್ತಿದ್ದಾರೆ, ಆದರೆ ಸಾಧಕರು ಮಾತ್ರ ನಿನ್ನಿಗಿನ ತಮ್ಮ ಜೊತೆ ಮಾತ್ರ ಹೋಲಿಸುತ್ತಾರೆ. ನಿನ್ನಿಗಿಂತ ನೀನು ಇಂದು ಉತ್ತಮವಿದ್ದೀಯಾ, ಅಷ್ಟೇ ಸಾಕು. ಇತರರ ಬದುಕಿನ ಜೊತೆ ಹೋಲಿಸುವುದು ನಿನ್ನ ಬದುಕನ್ನು ಹಾಳು ಮಾಡುತ್ತದೆ. ಹೊಣೆಗಾರಿಕೆ ನಿನ್ನದ್ದೇ, ಕನಸು ನಿನ್ನದೇ, ಅದನ್ನು ನನಸಾಗಿಸೋದು ನೀನೇ. ಮನಸ್ಸು ಮುಖ್ಯ, ಮನಸ್ಸು ಶಾಂತವಾಗಿರೋದು ಒಂದು ದೊಡ್ಡ ಶಕ್ತಿ. ಗಲಾಟೆಯ ಮನಸ್ಸಿನಿಂದ ತೆಗೆದುಕೊಳ್ಳುವ ನಿರ್ಧಾರ ತಪ್ಪಾಗಬಹುದು, ಆದರೆ ಶಾಂತ ಮನಸ್ಸು ದಾರಿಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಸಾಧಕರು ಯಾವುದೇ ಗೊಂದಲದಲ್ಲಿ ತ್ವರಿತ ನಿರ್ಧಾರ ಮಾಡುವುದಿಲ್ಲ, ಶಾಂತವಾಗಿ ಯೋಚಿಸಿ ನಿರ್ಧಾರ ಮಾಡುತ್ತಾರೆ. ಆ ಶಾಂತೆ ಅವರ ಗೆಲುವಿನ ಮೂಲ. ಶ್ರಮ, ಇದು ಯಶಸ್ಸಿನ ನಿಜವಾದ ಮಂತ್ರ. ಯಾಕೆಂದರೆ ಶ್ರಮ ಯಾವತ್ತೂ ಮೋಸ ಮಾಡುವುದಿಲ್ಲ. ಇಂದು ಮಾಡಿದ ದುಡಿಮೆ ನಾಳೆ ಫಲವಾಗಿ ಬರುತ್ತದೆ. ಕೆಲವೊಮ್ಮೆ ತಡವಾಗಬಹುದು, ಆದರೆ ಬರುತ್ತದೆ. ಇಂದು ನಿದ್ರೆ ಮಾಡಿದ್ರೆ ನಾಳೆ ಪಶ್ಚಾತ್ತಾಪ, ಇಂದು ದುಡಿಮೆ ಮಾಡಿದ್ರೆ ನಾಳೆ ಜಯ. ಇದನ್ನ ಸಾಧಕರು ತಮ್ಮ ಜೀವನದ ನಿಯಮವಾಗಿ ಮಾಡಿಕೊಂಡಿರುತ್ತಾರೆ. ಬೀಳೋದು ಯಾರಿಗಾದರೂ ಸಾಧ್ಯ, ಆದರೆ ಮತ್ತೆ ಏಳೋದು ಮಾತ್ರ ಸಾಧಕರಿಗೆ ಸಾಧ್ಯ. ಜೀವನದಲ್ಲಿ ಯಾವ ಮಟ್ಟಿಗೆ ಬಿದ್ದರೂ, ನೋವಾದರೂ, ಎಲ್ಲವೂ ತಪ್ಪಾಗಿದ್ರೂ ಸಾಧಕರು ಮತ್ತೆ ಏಳುತ್ತಾರೆ. ನನ್ನನ್ನು ಯಾವುದೇ ಸಂಕಷ್ಟ ನಿಲ್ಲಿಸಲು ಸಾಧ್ಯವಿಲ್ಲ ಅನ್ನೋ ನಂಬಿಕೆ ಅವರಲ್ಲಿ ಇದೆ. ಆ ನಂಬಿಕೆ ಅವರನ್ನು ಗೆಲುವಿನ ದಾರಿಯಲ್ಲಿ ಮುನ್ನಡೆಸುತ್ತದೆ. ಕನಸು ದೊಡ್ಡದಿರಬೇಕು, ಆದರೆ ಕನಸಿಗಿಂತ ದೊಡ್ಡದಾಗಿರಬೇಕಾದುದು ಮನಸ್ಸು. ಮನಸ್ಸು ಚಿಕ್ಕದಾದ್ರೆ ದೊಡ್ಡ ಕನಸು ಕೂಡಿ ಬರೋದಿಲ್ಲ. ಸಾಧಕರು ತಮ್ಮ ಮನಸ್ಸನ್ನು ತಮ್ಮ ಕನಸಿನಷ್ಟೇ ದೊಡ್ಡದಾಗಿರಿಸುತ್ತಾರೆ. ನಂಬಿಕೆ, ಜಿದ್ದು, ಹೋರಾಟ ಈ ಮೂರೂ ಇದ್ದರೆ ಅಸಾಧ್ಯವೆನ್ನೋದೇ ಇಲ್ಲ. ಕನಸು ದೊಡ್ಡದಾದರೆ ಕಷ್ಟವೂ ದೊಡ್ಡದಾಗುತ್ತದೆ, ಆದರೆ ಅದನ್ನ ಸಹಿಸಬಲ್ಲ ಮನಸ್ಸು ಇದ್ದರೆ ಗೆಲುವು ಖಚಿತ. ಇವನ್ನೆಲ್ಲ ಹೇಳಿದ ಮೇಲೆ ಒಂದು ಮಾತು ಸ್ಪಷ್ಟ: ನಿನ್ನ ಜೀವನವನ್ನು ಬದಲಿಸುವ ಶಕ್ತಿ ನಿನ್ನಲ್ಲಿಯೇ ಇದೆ. ನಿನ್ನ ಕಣ್ಣಲ್ಲಿ ಕಾಣೋ ಕನಸು, ನಿನ್ನ ಮನಸ್ಸಿನಲ್ಲಿರುವ ಉದ್ವೇಗ, ನಿನ್ನೊಳಗಿನ ಜಾದು ಇವೆಲ್ಲ ನಿನ್ನಿಗೆ ಗೊತ್ತಿದ್ದರೆ ಸಾಕು. ಒಂದು ಹೆಜ್ಜೆ ಇಡಿ, ಕಾರಣಗಳನ್ನು ಬಿಟ್ಟು ಬಿಡಿ, ಈ ಎಂದ ಶುರು ಮಾಡಿ. ನಿನ್ನ ಜೀವನಕ್ಕೆ ಬೇಕಾದ ಬದಲಾವಣೆ ನಿನಗೆ ಸಾಧ್ಯ. ನೀನು ಬದಲಾಗಿದ್ರೆ ವಿಶ್ವ ನಿನ್ನ ಪರವಾಗಿ ಬಾಗುತ್ತದೆ. ನಿನ್ನ ಕನಸಿನತ್ತ ಹೋಗೋ ದಾರಿ ನಿನ್ನ ಮುಂದೆ ತೆರೆದುಕೊಳ್ಳುತ್ತದೆ. ಮತ್ತು ಅದು ಸಾಧಕರ ಯಶಸ್ಸಿನ ನಿಜವಾದ ಮಂತ್ರ. ಈ ಮಾಹಿತಿ ಇಷ್ಟವಾದ್ರೆ ಸ್ಫೂರ್ತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್ ಮಾಡಿ. ಈ ಸ್ಫೂರ್ತಿದಾಯಕ ಮಾತು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.